ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ರೈತರಿಗಂತಲೇ ಕೇಂದ್ರ ಸರ್ಕಾರದಿಂದ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಂತ ಒಂದು ಯೋಜನೆನ ಜಾರಿಗೊಳಿಸಿದೆ. ಸ್ನೇಹಿತರೆ, ಸಾಕಷ್ಟು ರೈತರಿಗೆ ಆಸೆ ಇರುತ್ತೆ ಒಂದು ಟ್ರ್ಯಾಕ್ಟರ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಆ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡೋದಕ್ಕೆ ಅವರ ಬಳಿ ಹಣ ಇರೋದಿಲ್ಲ. ಸೊ ಈಗ ಕೇಂದ್ರ ಸರ್ಕಾರ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಂತ ಒಂದು ಯೋಜನೆನ ಜಾರಿಗೊಳಿಸಿರುವಂಥದ್ದು. ಈ ಒಂದು ಯೋಜನೆ ಅಡಿಯಲ್ಲಿ 50% ಸಬ್ಸಿಡಿಗೆ ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಗೆ 50% ಸಬ್ಸಿಡಿ ಇರುತ್ತೆ. ಇನ್ನುಳಿದಂತ 50% ಹಣ ನೀವು ಕಟ್ಟಿದ್ರೆ ಸಾಕು. ಆ ಒಂದು ಹಣ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಲೋನ್ ಕೂಡ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ. ಹೌದು, ಲೋನ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು, ಏನೇನು ಅರ್ಹತೆ ಇರಬೇಕು, ಯಾರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು, ಅಪ್ಲೈ ಮಾಡೋದು ಹೇಗೆ, ಇದೆಲ್ಲ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಲಾಭಗಳಿದೆ. ಆ ಒಂದು ಲಾಭ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ನೇಹಿತರೆ, ಜಾತಿಯ ಭೇದ ಭಾವನೆ ಇಲ್ಲ. ಎಲ್ಲಾ ಜಾತಿಯಲ್ಲಿರುವಂತಹ ವರ್ಗದವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಬನ್ನಿ, ಈಗಲೇ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ವಿಡಿಯೋನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ, ನನ್ನ ಕಡೆಯಿಂದ ಒಂದೇ ಒಂದು ಮನವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಯೋಜನೆ ಅಂದ್ರೆ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ರೈತರಿಗಂತಾನೆ ಜಾರಿಗೊಳಿಸಿರುವಂತದ್ದು. ಸಾಕಷ್ಟು ರೈತರಿಗೆ ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ಟ್ರ್ಯಾಕ್ಟರ್ನ ತೆಗೆದುಕೊಳ್ಬೇಕು, ನಮ್ಮ ಹೊಲನ ಉಳುಮೆ ಮಾಡೋದಕ್ಕಾಗಿರ್ಬೋದು ಅಥವಾ ಇತರ ಹೊಲನ ಉಳುಮೆ ಮಾಡೋದಕ್ಕೆ ಉದ್ಯೋಗವಾಗಿ ಈ ಒಂದು ಟ್ರ್ಯಾಕ್ಟರ್ನ ಅವಶ್ಯಕತೆ ಇರುತ್ತೆ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಇದೊಂದು ಕನಸು, ಲೈಫಲ್ಲಿ ಒಂದ್ಸಲ ಆದ್ರೂ ಟ್ರ್ಯಾಕ್ಟರ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತನಿಗೂ ಕೂಡ ಇದೊಂದು ಕನಸಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಕನಸನ್ನ ನನಸು ಮಾಡೋದಕ್ಕಂತಾನೆ ಈಗಾಗಲೇ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥದ್ದು. ಸ್ನೇಹಿತರೆ, ಈ ಒಂದು ಯೋಜನೆಯ ಅಡಿಯಲ್ಲಿ 50% ಅಷ್ಟು ಸಬ್ಸಿಡಿ ನಿಮಗೆ ಸಿಗುತ್ತೆ. ಅಂದ್ರೆ 10 ಲಕ್ಷದ ಟ್ರ್ಯಾಕ್ಟರ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ 5 ಲಕ್ಷ ನಿಮಗೆ ಸಬ್ಸಿಡಿ ಇರುತ್ತೆ. ಅಂದ್ರೆ 5 ಲಕ್ಷ ಕೇಂದ್ರ ಸರ್ಕಾರನೇ ಕಟ್ಟತ್ತೆ. ಇನ್ನು 5 ಲಕ್ಷ ಮಾತ್ರ ನೀವು ಕಟ್ಟಿದ್ರೆ ಸಾಕು. ಸೊ ಇನ್ನು 5 ಲಕ್ಷಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಲೋನು ಸಿಗತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಯೋಜನೆಗೆ ದಾಖಲಾತಿಗಳು ಏನೇನು ಬೇಕು, ಅರ್ಹತೆ ಏನೇನು ಇರಬೇಕು, ಯಾರು ಇದಕ್ಕೆ ಅರ್ಜಿನ ಸಲ್ಲಿಸೋದು, ಅಪ್ಲೈ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಎಳೆಯಾಗಿ ಒಂದೊಂದೇ ಬಿಚ್ಚಿಡ್ತಾ ಹೋಗ್ತೀನಿ. ನೀವು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗಿ. ಸ್ವಂತ ಟ್ರ್ಯಾಕ್ಟರ್ನ ರೈತರ ಕನಸಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ರೈತರಿಗೆ ಕನಸಾಗಿರುತ್ತೆ ಈ ಒಂದು ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿ. ಸೊ ಇದಕ್ಕೆ ಸರಿಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ 50% ಸಬ್ಸಿಡಿ ನೀಡ್ತಾ ಇದೆ. ಪ್ರಮುಖವಾಗಿ ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ ಸ್ನೇಹಿತರೆ. ಎಲ್ಲಾ ಜಾತಿಯಲ್ಲಿರುವಂತವರು ಕೂಡ, ಎಲ್ಲಾ ಧರ್ಮದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಏನಿದು ಯೋಜನೆ? ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆ ಆದ್ರೂ ಏನು ಅಂತ ನಿಮಗೆ ಈಗ ಇರುವಂತಹ ಡೌಟ್ ಸ್ನೇಹಿತರೆ. ಸ್ಮ್ಯಾಮ್ ಅಂತ ಹೇಳಿದ್ರೆ SMAM, ಕೃಷಿ ಯಂತ್ರೀಕರಣದ ಉಪ ಮಿಷನ್ ಅಂತ ಕರೀತಾರೆ ಸ್ನೇಹಿತರೆ. ಈ ಒಂದು ಸ್ಮ್ಯಾಮ್ನ ಅಡಿಯಲ್ಲೇ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಬರೋದು ಸ್ನೇಹಿತರೆ. ರೈತರಿಗೆ ಆಧುನಿಕ ಕೃಷಿ ಉಪಕರಣಗಳು ಸಿಗುವಂತಾಗಬೇಕು ಮತ್ತು ಸಣ್ಣ ರೈತರ ಕಷ್ಟ ತಪ್ಪಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತದ್ದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಈ ಒಂದು ಯೋಜನೆಯಿಂದ ಏನೇನು ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, 50% ಸಬ್ಸಿಡಿ ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಆನ್ ರೋಡ್ ಪ್ರೈಸು ಒಂದು 10 ಲಕ್ಷ ಇದೆ ಅಂತ ಹೇಳಿದ್ರೆ ನೀವು 5 ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇನ್ನುಳಿದಂತ 5 ಲಕ್ಷ ಹಣ ನೀವು ಕಟ್ಟಿದ್ರೆ ಸಾಕು. ಇಲ್ಲ ಅಂತ ಹೇಳಿದ್ರೆ ಲೋನ್ ರೂಪದಲ್ಲೂ ಕೂಡ ಪಡ್ಕೊಳ್ಬಹುದು ಸ್ನೇಹಿತರೆ. ಇನ್ನೊಂದು ಪ್ರಮುಖವಾಗಿ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಸ್ನೇಹಿತರೆ. ಸೊ ಇದರಲ್ಲಿ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಸೊ ಅವರಿಗೆ ಕಮಿಷನ್ನು, ಅವರ ಹೊಟ್ಟೆಗೆ ಕಮಿಷನ್ ಹೋಗುತ್ತೆ ಒಂದಿಷ್ಟು ಹಣ. ಸೊ ಅದನ್ನ ತಪ್ಪಿಸಬಹುದು. ಡೈರೆಕ್ಟ್ ಆಗಿ ನೀವು ಸರ್ಕಾರದಿಂದ ನಿಮಗೆ ಸಾಲ ಸಿಗುವಂತದ್ದು ಸ್ನೇಹಿತರೆ. ಹಾಗೆ
ಸಬ್ಸಿಡಿ ಕೂಡ ಸಿಗುವಂಥದ್ದು ಸ್ನೇಹಿತರೆ. ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಕೂಡ ಸಿಗುತ್ತೆ. ಸೊ ಇದು ಕೂಡ ಒಂದು ಲಾಭ ಸ್ನೇಹಿತರೆ. 50% ಸಬ್ಸಿಡಿ ಜೊತೆಗೆ ಸಾಲ ಕೂಡ ನಿಮಗೆ ಸಿಗುತ್ತೆ. ಬ್ಯಾಂಕ್ಗಳಿಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಇನ್ನೂ ಪ್ರಮುಖವಾಗಿ ಜಾತಿ ನಿರ್ಬಂಧ ಇಲ್ಲ ಸ್ನೇಹಿತರೆ. ಜನರಲ್ ಕ್ಯಾಟಗರಿ ಆಗಿರ್ಬೋದು, SC/ST ಕ್ಯಾಟಗರಿ ಆಗಿರ್ಬೋದು, OBC ಕ್ಯಾಟಗರಿ ಆಗಿರ್ಬೋದು, ಈ ಎಲ್ಲ ವರ್ಗದ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಟ್ರ್ಯಾಕ್ಟರ್ನ ಪಡೆದುಕೊಳ್ಬೋದು ಸ್ನೇಹಿತರೆ. ಹಾಗೆಯೇ ಯಾರಿಗೆ ಆದ್ಯತೆ ಅಂತ ನೀವು ಕೇಳೋದಾದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಹಾಗೆ ಮಹಿಳಾ ರೈತರಿಗೆ ಈ ಯೋಜನೆಯಲ್ಲಿ ಮೊದಲ ಆದ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಅರ್ಹತೆ ಏನು ಇರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಈಗ ಇರುವಂತ ಡೌಟು. ಪ್ರಮುಖವಾಗಿ ಭಾರತದ ಪ್ರಜೆಯಾಗಿರಬೇಕು ಸ್ನೇಹಿತರೆ. ಹಾಗೆಯೇ ವಾರ್ಷಿಕ ಆದಾಯ ಬಂದು 2 ಲಕ್ಷ ರೂಗಿಂತ ಕಡಿಮೆ ಇರಬೇಕು. ನಿಮ್ಮ ಒಂದು ವರ್ಷದ ಆದಾಯ ಬಂದು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಹಾಗೆಯೇ ಇದಕ್ಕೂ ಮುಂಚೆ ನೀವು ಕಿಸಾನ್ ಟ್ರ್ಯಾಕ್ಟರ್ ಸಬ್ಸಿಡಿಯನ್ನ ಪಡೆದಿರಬಾರ್ದು. ಸೊ ಕಿಸಾನ್ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಟ್ರ್ಯಾಕ್ಟರ್ನ ನೀವು ಅಥವಾ ಸಬ್ಸಿಡಿಯ ಟ್ರ್ಯಾಕ್ಟರ್ನ ನೀವು ಪಡೆದಿರಬಾರ್ದು ಸ್ನೇಹಿತರೆ. ಹಾಗೆ ಒಂದೇ ಕುಟುಂಬಕ್ಕೆ ಒಂದೇ ಟ್ರ್ಯಾಕ್ಟರ್ ಸಬ್ಸಿಡಿ ಸಿಗುತ್ತೆ. ಸೊ ನಿಮ್ಮ ಕುಟುಂಬದಲ್ಲಿ ಈಗಾಗಲೇ ಯಾರು ಪರ್ಚೇಸ್ ಮಾಡಿದ್ರೆ ನಿಮಗೆ ಸಿಗೋದಿಲ್ಲ. ನಿಮ್ಮ ಕುಟುಂಬಕ್ಕೆ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹಾಗೆ ನಿಮ್ಮ ಹೆಸರಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಇರಬೇಕು ಅಂತ ಹೇಳಿದ್ರೆ ಜಮೀನಿನ ರೆಕಾರ್ಡ್ಸ್ ಏನಿದೆಯೋ ಅದು ನಿಮ್ಮ ಹೆಸರಲ್ಲಿ ಇರಬೇಕು. ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತಿರೋ ಅವರ ಹೆಸರಲ್ಲಿ ಜಾಗ ಆಗಿರ್ಬೋದು, ಜಮೀನ್ ಆಗಿರ್ಬೋದು ನಿಮ್ಮ ಹೆಸರಲ್ಲಿ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಲ್ಯಾಂಡ್ ರೆಕಾರ್ಡ್ಸ್ ಇರಲೇಬೇಕಾಗತ್ತೆ. ಹಾಗಿದ್ರೆ ಏನೇನು ದಾಖಲಾತಿಗಳು ಬೇಕು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಂತ ನಿಮಗೆ ಈಗ ಇರುವಂತ ಡೌಟ್ ಸ್ನೇಹಿತರೆ. ಆಧಾರ್ ಕಾರ್ಡು ಇರಲೇಬೇಕಾಗತ್ತೆ. ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಕೂಡ ಇದ್ದೇ ಇರುತ್ತೆ. ಆದರೆ ಭೂ ಮಾಲೀಕತ್ವದ ಪುರಾವೆ ಇರಬೇಕಾಗತ್ತೆ. ಭೂ ಮಾಲೀಕತ್ವದ ಪುರಾವೆ ಅಂತ ಹೇಳಿದ್ರೆ RTC ಅಥವಾ ಪಹಣಿ ಯಾವುದಿದ್ರು ಓಕೆ. ಹಾಗೆಯೇ ಬ್ಯಾಂಕ್ ಪಾಸ್ಬುಕ್. ಸೊ ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕಾಗತ್ತೆ. ನಿವಾಸ ಪ್ರಮಾಣ ಪತ್ರ ಇರಬೇಕಾಗತ್ತೆ. ಹಾಗೆಯೇ ಟ್ರ್ಯಾಕ್ಟರ್ನ ದರ ಪಟ್ಟಿ ಇರಬೇಕಾಗುತ್ತೆ. ಸೊ ಟ್ರ್ಯಾಕ್ಟರ್ನ ದರ ಪಟ್ಟಿ ಅಂತ ಹೇಳಿದ್ರೆ ಕೊಟೇಶನ್. ಈಗ ನೀವು ಟ್ರ್ಯಾಕ್ಟರ್ನ ಖರೀದಿ ಮಾಡೋದಕ್ಕಂತ ಹೋಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಶೋರೂಮ್ ಅಲ್ಲಿ ಕೊಟೇಶನ್ ಕೊಡ್ತಾರೆ. ಇಷ್ಟು ಹಣ ಆಗುತ್ತೆ ಇದಕ್ಕೆ, ಸೊ ಆನ್ ರೋಡ್ ಪ್ರೈಸು ಇಷ್ಟು ಲಕ್ಷ ಆಗುತ್ತೆ ಅಂತ ಒಂದು ಕೊಟೇಶನ್ನ ಕೊಟ್ಟು ಕಳಿಸ್ತಾರಲ್ಲ, ಆ ಒಂದು ಕೊಟೇಶನ್ನ ಇಟ್ಕೊಳ್ಬೇಕಾಗತ್ತೆ. ಅದು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆಯೇ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ಇದ್ರೆ ಸಾಕಾಗುತ್ತೆ. ನೀವು ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. ಹಾಗಿದ್ರೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತ ನಿಮಗೆ ಈಗ ಇರುವಂತ ಡೌಟ್ ಸ್ನೇಹಿತರೆ. ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಅರ್ಜಿನ ಸಲ್ಲಿಸಬಹುದು. ಒಂದು ಆನ್ಲೈನು, ಇನ್ನೊಂದು ಬಂದು ಆಫ್ಲೈನು ಸ್ನೇಹಿತರೆ. ಆನ್ಲೈನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ kisan.karnataka.gov.in ಅಂತ ಹೇಳ್ಬಿಟ್ಟು ಇದೆ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ. ಸೊ ಇದು ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಅಂತ ಹೇಳಿದ್ರೆ ಸೈಬರ್ ಸೆಂಟರ್, CSC ಸೆಂಟರ್ ಏನಿದೆಯೋ ಆ ಒಂದು ಸೇವಾ ಕೇಂದ್ರಗಳಲ್ಲಿ ನಿಮಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಇಲ್ಲ ಕೃಷಿ ಇಲಾಖೆಯಲ್ಲೂ ಕೂಡ ನಿಮಗೆ ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ಅರ್ಜಿನ ಸಲ್ಲಿಸಿಕೊಡ್ತಾರೆ. ಸೊ ಕೃಷಿ ಇಲಾಖೆಗೆ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಅರ್ಜಿಯ ಫಾರಂ ಒಂದು ಕೊಡ್ತಾರೆ. ಆ ಒಂದು ಫಾರ್ಮ್ನ ಫಿಲ್ ಮಾಡಿ ನಿಮಗೆ ಮೇಲೆ ಹೇಳಿರುವಂತಹ ದಾಖಲಾತಿಗಳನ್ನೆಲ್ಲನೂ ಕೂಡ ಕೊಟ್ಟು ಅಲ್ಲಿ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳ ಹತ್ರ ಸಬ್ಮಿಟ್ ಮಾಡಿದ್ರೆ ಸಾಕಾಗತ್ತೆ. ಸೊ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಕೊಡ್ತಾರೆ. ನಿಮಗೆ ಹೆಚ್ಚಿನ ಡೌಟ್ಸ್ ಇದ್ರೆ ಈ ಒಂದು ಕೃಷಿ ಇಲಾಖೆಯಲ್ಲೇ ನಿಮಗೆ ಕ್ಲಾರಿಟಿನ ಕೊಡ್ತಾರೆ ಸ್ನೇಹಿತರೆ. ಸೊ ನಿಮ್ಮ ದಾಖಲಾತಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಇನ್ನೂ ಏನಾದರೂ ಹೆಚ್ಚಿನ ದಾಖಲಾತಿಗಳೇನಾದರೂ ಕೇಳಿದ್ರೆ ನಿಮಗೆ ಈ ಒಂದು ಕೃಷಿ ಇಲಾಖೆಯಲ್ಲೇ ಅಧಿಕಾರಿಗಳು ಮಾಹಿತಿನ ಕೊಡ್ತಾರೆ. ಅದನ್ನು ನೀವು ಸರಿ ಮಾಡ್ಕೊಂಡು ಹೋಗಿ ಅಲ್ಲೇ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಆಗ್ಲೇ ಹೇಳಿದಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಹೇಳಿದಿನಲ್ಲ, ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಸಬ್ಸಿಡಿಯ ಹಣ ಬಂದು ಬೀಳುವಂಥದ್ದು. ಸೊ ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ ಅನ್ನ ಅಗತ್ಯವಾಗಿ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಆದಷ್ಟು ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಉಚಿತವಾಗಿ 50% ಸಬ್ಸಿಡಿಯಾಗಿ ನೀವು ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ನ ಖರೀದಿ ಮಾಡಿ ನಿಮ್ಮ ಕನಸು ಕೂಡ ನನಸಾಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.
ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.